ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಹಾಗೂ ತೆಂಗಿನಕಾಯಿ ಬೆಲೆನ ನೋಡ್ತಾ ಹೋಗೋಣ. ನಿನ್ನೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ಎಕ್ಸ್ಪೋರ್ಟ್ ಬಗ್ಗೆ, ಈರುಳ್ಳಿ ಮಾರ್ಕೆಟ್ ಬಗ್ಗೆ ನಿನ್ನೆ ಒಂದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಯಾರೆಲ್ಲ ಚೆಕ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಎಕ್ಸ್ಪೋರ್ಟ್ ಬಗ್ಗೆ ನೀನು ಜಾಸ್ತಿ ಮಾಹಿತಿನ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಶುಕ್ರವಾರ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದು ಕೂಡ ಎಕ್ಸ್ಪೋರ್ಟ್ ಬಗ್ಗೆನೇ ಮಾಡಿ ಹಾಕಿದ್ದೆ. ಅದು ಕೂಡ ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಅಂದರೆ ಈರುಳ್ಳಿ ಮಾರ್ಕೆಟ್ ಬಗ್ಗೆ ನೀವು ಮಾಹಿತಿನ ತಿಳ್ಕೊಳ್ಬೇಕು, ಈರುಳ್ಳಿ ರೇಟು ಜಾಸ್ತಿ ಆಗತ್ತೋ ಆಗಲ್ವೋ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂದರೆ ವಿಡಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ತೆಂಗಿನಕಾಯಿ ರೇಟ್ ಕೂಡ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಬಹುದು. ಫ್ರೆಶ್ ಆಗಿರುವಂಥ ಬೆಳ್ಳುಳ್ಳಿ ಇದೆ, ಈರುಳ್ಳಿ ಇದೆ, ಆಲೂಗಡ್ಡೆ ಕೂಡ ಇದೆ. ನೀವು ಪ್ರತಿಯೊಂದು ವಿಡಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಶುಂಠಿ ವಿಡಿಯೋ ಕೂಡ ಏನೂ ಇದೆ, ಅದು ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಇದೆ. ಸೊ ವಿಡಿಯೋನ ಎಂಡ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ನಾನು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಸೈಜ್ ವೈಸ್ಗಳ ಮೇಲೆ ಹಾಕ್ತೀನಲ್ವ, ಆ ಡೀಟೇಲ್ಸ್ನ ನೀವು ಮಿಸ್ ಮಾಡಿರ್ತಿ ನೋಡಬೇಕಾಗತ್ತೆ. ಯಾಕಂದರೆ ಟೋಟಲ್ RMCಯಲ್ಲಿ ಎಷ್ಟು ರೇಟು ಜಾಸ್ತಿ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಈರುಳ್ಳಿ ಬಗ್ಗೆ. ಅಂದರೆ ನಾನು ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀವಿ, ಅದು ಟೋಟಲ್ ಒಂದು ಡೀಟೇಲ್ಸ್ ಆಗಿರುತ್ತೆ. ಆ ಡೀಟೇಲ್ಸ್ನ ನೀವು ಮಿಸ್ ಮಾಡಿರ್ತಿ ನೀವು ಚೆಕ್ ಮಾಡಬೇಕಾಗತ್ತೆ, ಆವಾಗನೇ ನಿಮಗೊಂದು ಕ್ಲಾರಿಟಿ ಸಿಗೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 18/8/2025 ಸೋಮವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ. ನಿನ್ನೆ ಯಶವಂತಪುರ ಮಾರ್ಕೆಟ್ ರಜೆ ಇತ್ತು, ನಿನ್ನೆ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ಮತ್ತೆ ಯಶವಂತಪುರ ಮಾರ್ಕೆಟು ಓಪನ್ ಆಗಿದೆ. ಇವತ್ತು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಇವಾಗ ನಾವು ಈರುಳ್ಳಿ ರೇಟ್ನ ನಾವು ಗಮನಿಸೋದಾದರೆ ಈರುಳ್ಳಿ ರೇಟಲ್ಲಿ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಈರುಳ್ಳಿ ರೇಟು ಏನಾದರೂ ಜಾಸ್ತಿ ಆಗಿದೆಯಾ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಶುಂಠಿ ರೇಟ್ ಕೂಡ ಜಾಸ್ತಿ ಆಗಿದೆಯೋ ಆಗಿಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕಾಗತ್ತೆ. ನಂಗೆ ತುಂಬ ಕಮೆಂಟ್ಗಳು ಬರ್ತಾ ಇದೆ, ಶುಂಠಿ ರೇಟು ಮತ್ತು ಈರುಳ್ಳಿ ರೇಟು ಹೇಗೆ ಅಂತ ಹೇಳಿಬಿಟ್ಟು ಜಾಸ್ತಿ ಕಮೆಂಟ್ ಬರ್ತಾ ಇದೆ. ಸೊ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ತೆಂಗಿನಕಾಯಿ ವಿಡಿಯೋಗಳನ್ನ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ಕೇಳಬಹುದು. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 62 ರೂಪೀಸ್ ಇದೆ. ಇವಾಗ ನಾವು ಬೆಳ್ಳುಳ್ಳಿ ನೋಡ್ತಾ ಇರೋವಂಥದ್ದು 62 ರೂಪೀಸಿಂದ ಸ್ಟಾರ್ಟ್ ಆಗ್ತಿದೆ, ನೋಡ್ಬೋದು. ಇದು 85 ರೂಪಾಯಿಗೆ ಒಂದು kg ಇದೆ ಬೆಳ್ಳುಳ್ಳಿ. ಸೊ ಇದು ಇವತ್ತಿನ ಮಾರ್ಕೆಟ್ನ ರೇಟ್ ಆಗಿದೆ. ಇದು 87 ರೂಪಾಯಿ kg ಇದೆ, ನೋಡಬಹುದು. 87 ರೂಪೀಸ್ಗೆ ಒಂದು kg ಸಿಗ್ತಾ ಇದೆ ಬೆಳ್ಳುಳ್ಳಿ. ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬಂದು ಕೊಂಡ್ಕೊಳ್ಬಹುದು. ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಇವತ್ತಿನ ಬೆಳ್ಳುಳ್ಳಿ ರೇಟು ಇದಾಗಿದೆ. ಇದು 120 ರೂಪಾಯಿಗೆ ಒಂದು kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮೂಲಕ ಕೂಡ ನೀವು ತಿಳಿಸ್ಕೊಡ್ಬಹುದು. ನೀವು ಎಷ್ಟು ಕ್ವಿಂಟಲ್ ಬೆಳ್ಳುಳ್ಳಿ ಬೆಳೆದಿದ್ದಾರೆ, ಎಷ್ಟು kg ಇದೆ, ಪ್ರತಿಯೊಂದನ್ನು ನೀವು ಕಮೆಂಟ್ ಮೂಲಕ ಕೇಳಬಹುದು, ತಿಳಿಸಬಹುದು. ಇದು 130 ರೂಪಾಯಿಗೆ ಒಂದು kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬೆಳ್ಳುಳ್ಳಿ ಬೇಕಾದವರು ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ. ನಾನು ವೀಡಿಯೋಗಳನ್ನ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಒಂದೊಂದು ಟೈಮು 4 ಗಂಟೆಗೆಲ್ಲ ಅಪ್ಲೋಡ್ ಮಾಡ್ತೀನಿ. ಆ ಟೈಮಲ್ಲಿ ಯಾವುದೇ ರೀತಿಯ ಸ್ಟಾಕ್ಗಳು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ. ನೀವು ಆ ಟೈಮಲ್ಲಿ ಕಾಲ್ ಮಾಡಿದ್ರೂ ನೆಕ್ಸ್ಟ್ ಡೇ ನಿಮಗೆ ಕೊಂಡ್ಬಿಟ್ಟು ಕಳಿಸ್ಕೊಡ್ತಾರೆ ಗ್ರಾಹಕರಾಗಿದ್ದರೆ. ಆ್ಯಂಡ್ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ 9 o'clock ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಂಡು ಹೋಗಬಹುದು. ನೀವು ಈ ವಿಡಿಯೋಗಳನ್ನ ನೀವು ಯಾವತ್ತೇ ನೋಡಿದ್ರೂ ಡೇಟ್ಗಳನ್ನ ನೋಡಿಕೊಂಡು ಚೆಕ್ ಮಾಡಬಹುದು. ಇಲ್ಲಾಂದರೆ ನೆಕ್ಸ್ಟ್ ಇವತ್ತಿನ ದಿನದ ಡೇಟ್ಗಳನ್ನ ನೀವು ಹಾಕಿ ಚೆಕ್ ಮಾಡಿದ್ರೂ ನಮ್ಮ ವಿಡಿಯೋಗಳು ಸಿಗ್ತವೆ. ನೀವು ಚೆಕ್ ಮಾಡಿಬಿಟ್ಟು ನೀವು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 13 ರೂಪಾಯಿ kg ಇದೆ, 1300 ರೂಪಾಯಿ ಆಗುತ್ತೆ. ನಿಮಗೆ ಹೇಳ್ತಾ ಇದ್ದೆ, ಯಾವಾಗ ರೇಟು ಜಾಸ್ತಿ ಇರುತ್ತೋ ಅದೇ ಟೈಮಲ್ಲೇ ನೀವು ಮಾರಬೇಕು ಅಂತ ಹೇಳಿಬಿಟ್ಟು. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು. ಇದು ಕೂಡ 15 ರೂಪಾಯಿ kg ಇದೆ, ನೋಡಬಹುದು. ನಂಗೆ ತುಂಬ ಜನ ಕಮೆಂಟಲ್ಲಿ ಕೇಳೋರು, ಮತ್ತು ಮೇಡಮ್ ನಿನ್ನೂ ಜಾಸ್ತಿ ಆಗಲ್ವಾ ರೇಟು, ನಿನ್ನೂ ಜಾಸ್ತಿ ಆಗಲ್ವಾ ಅಂತ ಹೇಳಿಬಿಟ್ಟು. ಆಲ್ರೆಡಿ ಜಾಸ್ತಿ ಆಗಿತ್ತು ನೀವು ಆಲೂಗಡ್ಡೆ ರೇಟು 30 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಆಲೂಗಡ್ಡೆ ರೇಟು. ಬಟ್ ಇವಾಗ ಸ್ವಲ್ಪ ಕಡಿಮೆ ಇದೆ, ಎಲ್ಲದನ್ನ ಗಮನಿಸಬೇಕಾಗತ್ತೆ. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ. ರೈತರು ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಆ ಟೈಮಲ್ಲಿ ತರಬೇಕು. ರೇಟು ಜಾಸ್ತಿ ಆದವಾಗ ಇವಾಗ ಒಂದು 26, 27 ಅಥವಾ 30 ರೂಪೀಸ್ ತನಕ ಹೋಗಿದೆ ಅಂದರೆ ನೆಕ್ಸ್ಟ್ ಡೇ ನೀವು ತರಬಹುದು. ಅಂತ ಏನು ನಿಮಗೇನು ಡೌನ್ ಆಗಲ್ಲ, 1-2 ದಿನಕ್ಕೆ ನಿಮಗೆ ಸಡನ್ನಾಗಿ ಡೌನ್ ಆಗಲ್ಲ. 1-2 ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ರೇಟ್ ಜಾಸ್ತಿ ಆಗತ್ತಾ ಅಂತ ಕೇಳಿದ್ರೆ ಇವಾಗ ಡೌನ್ ಆದವಾಗ ನೀವು ತಂದು ಕೊಟ್ಟರೆ ನಿಮಗೆ ಲಾಸು. ನೋಡಬಹುದು ಇವಾಗ ರೇಟನ್ನು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ಫ್ರೆಶ್
ಆಗಿರುವಂತಹ ಆಲೂಗಡ್ಡೆಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ಚೆಕ್ ಮಾಡಬೇಕಾಗತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ 18 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಸೊ ಇಷ್ಟು ದಿನ 20, 25, 30 ರೂಪಾಯಿ ತನಕ ಇತ್ತು. ಇವಾಗ 18 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ನಾಳೆ ನೋಡಬೇಕಾಗತ್ತೆ ಆಲೂಗಡ್ಡೆ ರೇಟ್ನ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾಳೆ ವಿಡಿಯೋಗಳನ್ನ ನೀವು ಗಮನಿಸಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಆಲೂಗಡ್ಡೆ ಬೆಳೆದಿರುವಂತಹ ರೈತರು ವಿಡಿಯೋಗಳನ್ನ ನೋಡಿಬಿಟ್ಟು ನಿಮಗೆ ಓಕೆ ಅನ್ನಂಗಿದ್ರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ನೀವು ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಆಲೂಗಡ್ಡೆ ಆಗಿರ್ಬೋದು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅಥವಾ ತೆಂಗಿನಕಾಯಿ ಯಾವುದೇ ರೈತರು ನೀವು ಮಾರ್ಕೆಟ್ಗೆ ಬರ್ಬೇಕಾದ್ರೆ ನಿಮ್ಮ ಆಸ್ತಿ ಪತ್ರಗಳನ್ನ ಯಾವುದೇ ಕಾರಣಕ್ಕೂ ನೀವು ತರೋದು ಬೇಡ. ಸೊ ಆ ರೀತಿ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 41 ರೂಪಾಯಿ kg ಇದೆ. ಇದು 4100 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಚಕ್ಕೆ, ಇದು ಕೂಡ ಬಿಗ್ ಸೈಜಲ್ಲೇ ಚಕ್ಕೆ ಇರೋ ಅಂಥದ್ದು ನೋಡಬಹುದು. ಸೈಜ್ಗಳನ್ನ ನೋಡಿದ್ರೆ ಗೊತ್ತಾಗತ್ತೆ, ಶುಂಠಿನ ನೋಡಿದ್ರೆ ಗೊತ್ತಾಗತ್ತೆ. ನೋಡಿಕೊಂಡು ನೀವು ಕೂಡ ಮಾರ್ಕೆಟಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ. ಗ್ರಾಹಕರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಇವಾಗ 41 ರೂಪಾಯಿಂದ ನಿಮಗೆ ಶುಂಠಿ ಸ್ಟಾರ್ಟ್ ಆಗ್ತಾ ಇದೆ ರೇಟು. ಇದು 53 ರೂಪಾಯಿ kg ಇದೆ. 5300 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು 53 ರೂಪಾಯಿ kg ಇದೆ. ನೋಡಬಹುದು ಶುಂಠಿನ ನೋಡಬೇಕಾಗತ್ತೆ. ಇದು ಏನು ಬಿಗ್ ಸೈಜಲ್ಲಿ ಇರುವಂಥ ದೊಡ್ಡ ಹಲ್ಲೆ ಅಲ್ಲ, ಚಿಕ್ಕ ಸೈಜಲ್ಲೇ ಇದ್ದಾವೆ, ಅಂದರೆ ಪೀಸ್ ಆಗಿರೋವಂಥದ್ದು ಚಕ್ಕೆ. ಅದಕ್ಕೇ ನಿಮಗೆ ಈ ರೇಟ್ ನಡೀತಾ ಇದೆ. ನೋಡಬಹುದು ಇದು ಕೂಡ 58 ರೂಪಾಯಿ kg ಇದೆ. 5800 ರೂಪಾಯಿ ಆಗುತ್ತೆ. ಈ ಸೈಜ್ಗಳನ್ನ ನೀವು ನೋಡಬೇಕಾಗತ್ತೆ. ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕಾದ್ರೆ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಶುಂಠಿನೂ ಕೂಡ ದೊಡ್ಡ ಹಲ್ಲೆ ಇದ್ದರೆ ಒಂದು ಸೈಜ್ನ ಮಾಡಿ, ನೆಕ್ಸ್ಟ್ ಮುಕ್ಕಾಲು ಸೈಜ್ ಇದ್ದಲ್ಲಿ ಒಂದು ಸೈಜ್ ಮಾಡಿ, ಮತ್ತು ಚಿಕ್ಕ ಸೈಜು ಚಕ್ಕೆ ಏನು ಪುಡಿ ಬರುತ್ತಲ್ವ ಅದನ್ನು ಕೂಡ ಒಂದು ಸೈಜ್ನ ಮಾಡ್ಕೊಂಡು ಬರಬೇಕಾಗತ್ತೆ. ಇದು 61 ರೂಪಾಯಿ kg ಇದೆ. 6100 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನಿಮಗೆ ಸ್ವಲ್ಪ ಕಡಿಮೆ ತೊಗೊಂಡು ಹೋಗ್ತೀನಿ 50 kg ಬ್ಯಾಗು ಅಂದ್ರೂ 60 kg ಬ್ಯಾಗ್ ಅಂದ್ರೂ 3700 ರೂಪಾಯಿ ಆಗುತ್ತೆ. ಇವತ್ತಿನ ಮಾರ್ಕೆಟ್ನ ಶುಂಠಿ ರೇಟು ಇದಾಗಿದೆ. ನೋಡಬಹುದು ನಿಮಗೆ 60 kg ಬ್ಯಾಗ್ ಬೇಕು, 60 kg ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂದ್ರೂ 3700 ರೂಪಾಯಿ ನಡೀತಾ ಇದೆ. ಇದು ಇವತ್ತಿನ ಡೇಟಲ್ಲಿ ನಡೀತಿರೋ ಅಂಥ ಶುಂಠಿ ರೇಟು ಇದು ನೋಡಬಹುದು. 63 ರೂಪಾಯಿಗೆ 1 kg, 6300 ರೂಪಾಯಿಗೆ 1 ಕ್ವಿಂಟಲ್ಲು. ಅದೇ ನಿಮಗೆ 60 kg ಬ್ಯಾಗ್ ಬೇಕು ಅಂದರೆ 3800 ರೂಪಾಯಿ ಆಗುತ್ತೆ. ನೋಡಬಹುದು ಇದೇ 3800 ರೂಪಾಯಿ ಸ್ವಲ್ಪ ಟೈಮ್ ಒಂದೂವರೆ ತಿಂಗಳ ಹಿಂದೆ ನಿಮಗೆ 1 ಕ್ವಿಂಟಲ್ಲಿಗೆ ಆಗ್ತಿತ್ತು 3800 ಆಗ್ತಿರಲಿಲ್ಲ. ಬರೀ 3000 ರೂಪಾಯಿ ಆಗೋದು. ಅಂದರೆ ನಿಮಗೆ ಪರ್ kg ನಿಮಗೆ ಎಷ್ಟು ಬಂದಿರೋದಂದರೆ 29, 28, 30 ರೂಪಾಯಿ ಒಳಗೆ ಇರೋದು ಒಂದು ಒಳ್ಳೆ ಬಿಗ್ ಸೈಜಲ್ಲಿ ಇರುವಂತಹ ಶುಂಠಿಗೆ. ಆದರೆ ಇವಾಗ ನಿಮಗೆ ಸ್ಟಾರ್ಟಿಂಗ್ ರೇಟೇ 40ರಿಂದ ಸ್ಟಾರ್ಟ್ ಆಗುತ್ತೆ. 40, 45 ಈ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಶುಂಠಿ ಸ್ಟಾರ್ಟಿಂಗಲ್ಲಿ ಪುಡಿನೇ ಚೆನ್ನಾಗಿರುವಂಥ ಶುಂಠಿ ಬೇಕು ಅಂದ್ರೂ 40, 45 ರೂಪಾಯಿಂದ ಶುರುವಾಗುತ್ತೆ. ಅದೇ ನಿಮಗೆ ದೊಡ್ಡ ಹಲ್ಲೆ ಬೇಕು, ನಮಗೆ ಫೈನ್ ಕ್ವಾಲಿಟಿ ಬೇಕು ಅಂದರೆ 60, 63, 65 ಒಳಗಡೆ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ನಿನ್ನೂ ಶುಂಠಿ ರೇಟು ಜಾಸ್ತಿ ಆಗಬೇಕು ಅಥವಾ ನಿನ್ನೂ ಶುಂಠಿ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ಕಾದು ಕುತ್ಕೊಳ್ಳೋಕೆ ಹೋಗಬೇಡಿ. ಶುಂಠಿ ಬೆಳೆದಿರುವಂಥವರು ಇವಾಗ ಏನಾದರೂ ನೀವು ಕಿತ್ತಿದ್ರೆ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ರೇಟು ಜಾಸ್ತಿ ಆಗತ್ತಂತ ವೆಯ್ಟ್ ಮಾಡಬೇಡಿ. 1 or 2 ಡೇಸು ಅಥವಾ 10 ಡೇಸ್ ವೆಯ್ಟ್ ಮಾಡೋಣ ಅಂತಲೂ ನೀವು ನೋಡಬೇಡಿ. ಇವಾಗ ಒಂದೊಳ್ಳೆ ರೇಟು ನಡೀತಾ ಇದೆ ಮಾರ್ಕೆಟ್ನಲ್ಲಿ ಶುಂಠಿಗೆ. ನೀವು ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಶುಂಠಿ ರೇಟ್ ಆಗಿದೆ. ನನಗೆ ಯಾರೋ ಕಮೆಂಟಲ್ಲೂ ಕೂಡ ಕೇಳಿದ್ರಿ ಮೊನ್ನೆ, ಮೇಡಮ್ ನಮ್ಮ ಬೇರೆ ಕಡೆ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟ್ ಇದೆ ಮೇಡಮ್ ಶುಂಠಿಗೆ, ನೀವು ನೋಡಿದ್ರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇಷ್ಟು ರೇಟು ತೋರಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಹೌದು, ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನಾವೇನು ತೋರಿಸ್ತಾ ಇದ್ದೀವಲ್ವ ಇದೇ ನಿಜವಾಗ್ಲೂ ನಡೀತಿರುವಂತಹ ರೇಟು ಇದಾಗಿದೆ. ಸೊ ನೀವು ಎವ್ರಿ ಡೇ ಚೆಕ್ ಮಾಡಬೇಕಾಗತ್ತೆ ವಿಡಿಯೋಗಳನ್ನ. ನೀವು ಕೂಡ ಮಾರ್ಕೆಟ್ಗೆ ತರಬಹುದು. ನೀವು ಯಾವುದೇ ಹಳ್ಳಿಲಿದ್ರೂ ಪರವಾಗಿಲ್ಲ, ಎಷ್ಟೇ ದೂರದಲ್ಲಿದ್ದರೂ ಪರವಾಗಿಲ್ಲ, ನೀವು ಒಂದು ಗಾಡಿ ಮಾಡಿಕೊಂಡು ನೀವು ತಗೊಬಂದರೆ ಇಲ್ಲಿ ಒಂದು ಒಳ್ಳೆ ರೇಟಲ್ಲಿ ಮಾರಬಹುದು. ನಿಮಗೆ ಗಾಡಿ ಕೂಡ ಇಲ್ಲ ಅಂದರೂ ನಮ್ಮ ಕಡೆಯಿಂದ ಗಾಡಿ ಕೂಡ ಕಳಿಸ್ಕೊಡ್ತೀವಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಬಹುದು 12 ರೂಪಾಯಿ kg ಈರುಳ್ಳಿ ಯಾವ ಸೈಜಲ್ಲಿದ್ದಾವೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಚಿಕ್ಕ ಸೈಜಲ್ಲಿ ಇದ್ದದಕ್ಕೆ ನಿಮಗೆ 12 ರೂಪಾಯಿ ರೇಟ್ ಶುರುವಾಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಇದು 13 ರೂಪಾಯಿ kg ಇದೆ, 1300 ರೂಪಾಯಿ ಆಗುತ್ತೆ. ನೀವು ಗಮನಿಸಬೇಕಾಗತ್ತೆ. ಇದೇ ಸೇಮ್ ಒಂದು ವಾರದ ಹಿಂದೆ ಇದಕ್ಕೆ 5 ರೂಪಾಯಿ, 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ರೇಟ್ ನಡೀತಾ ಇತ್ತು.
ಇತ್ತು, 6 ರೂಪಾಯಿ 7 ರೂಪಾಯಿ ನಡೀತಾ ಇತ್ತು. ಇವಾಗ 13, 12, 13 ರೂಪಾಯಿಗೆ ಬಂದಿದೆ. ಸೊ ಇದನ್ನು ನೀವು ಮೇಯ್ನಾಗಿ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಅಮೌಂಟು ಪ್ರತಿ ಒಂದೊಂದು ರೂಪಾಯಿದು ಹೆಚ್ಚು ಕಡಿಮೆ ಆಗ್ತಾ ಇರೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು 14 ರೂಪಾಯಿ ಕೆ ಜಿ ಇದೆ, 1400 ರೂಪಾಯಿ ಆಗುತ್ತೆ. ನೀವು ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ಯಾವ ರೇಟಿಂದ ಶುರು ಆಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ, ಗಮನಿಸ್ಬಿಟ್ಟು ತರಬೇಕಾಗುತ್ತೆ. ಅದೇ ನೀವು ಮಿಕ್ಸ್ ತಂದರೆ ಮಾತ್ರ ನಿಮಗೆ ಎಲ್ಲದಕ್ಕೂ ಟೋಟಲ್ ಆಗಿ ಒಂದು ರೇಟ್ ಹಾಕ್ತಾರೆ ಸೈಜ್ಗಳನ್ನ ಮಿಕ್ಸ್ ತಗೊಬಂದಲ್ಲಿ. ಅದೇ ಈ ರೀತಿ ಡಿವೈಡ್ ಮಾಡ್ಕೊಂಡು ಬಂದರೆ ಮಾತ್ರ ಒಳ್ಳೆ ರೇಟ್ ಸಿಗುತ್ತೆ. ನೋಡಬಹುದು ಇದು 18 ರೂಪಾಯಿ ಕೆ ಜಿ ಇದೆ, 1800 ರೂಪಾಯಿ ಆಗುತ್ತೆ. ಇದು ಒಂದಂತಲ್ಲ, ಆಲೂಗಡ್ಡೆ ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಪ್ರತಿಯೊಂದೂ ಅಷ್ಟೇ ಸೈಜ್ನ ಮಾಡ್ಕೊಬನ್ನಿ. ತೆಂಗಿನಕಾಯಿ ಕೂಡ ನೀವು ಸೈಜ್ನ ಮಾಡ್ಕೊಂಡು ಬಂದರೆ ಮಾತ್ರ ಒಳ್ಳೆ ರೇಟ್ ಸಿಗುತ್ತೆ. ಇದು 18 ರೂಪಾಯಿ ಕೆ ಜಿ ಇದೆ, 1800 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು ಇವಾಗ ಈರುಳ್ಳಿಗೂ ಕೂಡ ಎಕ್ಸ್ಪೋರ್ಟ್ ಓಪನ್ ಆಗಿದೆ, ರಫ್ತು ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನೋಡಬೇಕಾಗತ್ತೆ ಇವತ್ತು ಎಷ್ಟು ಹೋಗುತ್ತೆ ನಾಳೆ ಅಂತ ಹೇಳ್ಬಿಟ್ಟು. ಫುಲ್ ಡೀಟೇಲ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ನೀವು ನೋಡ್ತಾ ಇರಬೇಕಾಗತ್ತೆ, ವಿಡಿಯೋಗಳನ್ನ ಗಮನಿಸ್ತಾ ಇರಬೇಕಾಗತ್ತೆ. ಇದು 19 ರೂಪಾಯಿ ಕೆ ಜಿ ಇದೆ, 1900 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಈರುಳ್ಳಿ ರೇಟು ಜಾಸ್ತಿ ಆಗಬೇಕು ಅಂದರೆ ಅಲ್ಲೂ ಕೂಡ ಈರುಳ್ಳಿ ರೇಟು ಜಾಸ್ತಿ ಆದ್ರೇ ನಮ್ಮಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿಗೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಡೀಟೇಲ್ಸ್ನು ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇದು 20 ರೂಪಾಯಿ ಕೆ ಜಿ ಇದೆ, ಇದು 2000 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಹಾಗೆಯೇ ವಿಡಿಯೋ ನೋಡಿದವರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೂಡ 20 ರೂಪಾಯಿ ಕೆ ಜಿ ಇದೆ, ಇದು 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ಇದು ಕೂಡ 20 ರೂಪಾಯಿ ಕೆ ಜಿ ಇದೆ, 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ನೋಡಬಹುದು ಸೈಜ್ಗಳನ್ನ ನೋಡಬೇಕಾಗತ್ತೆ. ಬಿಗ್ ಸೈಜಲ್ಲಿದೆ, ಚೆನ್ನಾಗಿದೆ, ಡ್ರೈ ಆಗಿದೆ, ಹಾಗೆಯೇ ಇದರಲ್ಲಿ ಡ್ಯಾಮೇಜ್ ಇಲ್ಲ ಮೇಯ್ನಾಗಿ. ಹಾಗಾಗಿ ನಿಮಗೆ ಒಳ್ಳೆ ರೇಟಲ್ಲೇ ಸಿಗತ್ತೆ. ನೀವು ಚೆಕ್ ಮಾಡಬೇಕಾಗತ್ತೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ್ರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗಬಹುದು. ಏನಾದರೂ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇದ್ದರೆ ತಗೊಬಂದು ಮಾರಬಹುದು. ಇದು 24 ರೂಪಾಯಿಗೆ 1 ಕೆ ಜಿ 2400 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇದು ನಿಮಗೆ 50 ಕೆ ಜಿ ಬ್ಯಾಗ್ ಬೇಕಂದರೆ 1200 ರೂಪಾಯಿ ಆಗುತ್ತೆ. ನೋಡಬಹುದು ಇದು ನಿಮಗೆ 50 ಕೆ ಜಿಯ ಬ್ಯಾಗ್ ಬೇಕು ಅಂದರೆ 1200 ರೂಪಾಯಲ್ಲಿ ನೀವು ಕೊಂಡ್ಕೊಳ್ಬಹುದು. ಗ್ರಾಹಕರಾಗಿದ್ದರೆ ಪ್ರತಿಯೊಂದು ಗಮನಿಸಬೇಕಾಗತ್ತೆ. ನಾವು ವಾಟ್ಸಪ್ಪಲ್ಲಿ 50 ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತೀವಿ. ಸೊ ಇದರಲ್ಲಿ ನೋಡಬಹುದು ಡ್ಯಾಮೇಜ್ ಇಲ್ಲ, ಚೆನ್ನಾಗಿ ಡ್ರೈ ಆಗಿದೆ, ಹಾಗೆಯೇ ಡಬಲ್ ಪತ್ತಿ ಕೂಡ ಇದೆ, ಡ್ರೈ ಆಗಿದೆ. ಹಾಗಾಗಿ ನಿಮಗೆ ಒಂದು ಒಳ್ಳೆ ರೇಟಿಗೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ 10-12 ರೂಪಾಯಿಂದ ಶುರುವಾಗುತ್ತೆ ಈರುಳ್ಳಿ ರೇಟು. ಆಮೇಲೆ ನಿಮಗೆ ಟಾಪ್ ರೇಟ್ ಬಂದುಬಿಟ್ಟು 24 ರೂಪಾಯಿ ತನಕ ನಡೀತಾ ಇದೆ. ಅದರಲ್ಲಿ ನಿಮಗೆ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ, ಮಹಾರಾಷ್ಟ್ರ ಆನಿಯನ್ ಏನು ರೇಟ್ ನಡೀತಿದೆ, ಟಾಪ್ ರೇಟ್ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಆ ವಿಡಿಯೋಗಳನ್ನ ನೀವು ಚೆಕ್ ಮಾಡಿದ್ರೆ, ನೆಕ್ಸ್ಟ್ ಬರುವಂಥ ವಿಡಿಯೋಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೆ ಅವಾಗನೇ ಒಂದು ಕ್ಲಾರಿಟಿ ಸಿಗೋದು. ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ರೇಟ್ ಇದೆ, ನೋಡಿಕೊಂಡು ಇವಾಗ ಕೂಡ ನೀವು ಮಾರ್ಕೆಟಲ್ಲಿ ತಗೊಬಂದು ಮಾರಬಹುದು. ಹಾಗೆಯೇ ಶುಂಠಿ ಆಗಿರ್ಬೋದು, ಆಲೂಗಡ್ಡೆ ಆಗಿರಬಹುದು, ಅಥವಾ ತೆಂಗಿನಕಾಯಿ ಆಗಿರಬಹುದು, ಬೆಳ್ಳುಳ್ಳಿ ಆಗಿರಬಹುದು, ಯಾವುದೇ ನೀವು ಬೆಳೆದಿದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ, ಯಾವಾಗ ನೀವು ತಗೊಬರ್ತೀರಾ ಮಾರ್ಕೆಟ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ. ಹಾಗೆಯೇ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಹಿಂದಿ ಲ್ಯಾಂಗ್ವೇಜಲ್ಲೂ ಬೇಕು, ತಮಿಳಲ್ಲಿ ಬೇಕು ಅಂತ ಹೇಳಿಬಿಟ್ಟು. ಆದಷ್ಟು ಬೇಗ ಅದನ್ನು ಕೂಡ ಮಾಡಿ ಹಾಕ್ತೀವಿ, ವೆಯ್ಟ್ ಮಾಡಬೇಕಾಗತ್ತೆ. ಇವಾಗ ನಾವು ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ತೆಂಗಿನಕಾಯಿಗೆ 65 ರೂಪಾಯಿ ಕೆ ಜಿ ಇದೆ. ನೋಡಬಹುದು ತೆಂಗಿನಕಾಯಿನ ನೋಡಬಹುದು, ಸೈಜ್ನ ನೀವು ನೋಡಬೇಕಾಗತ್ತೆ. ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ, ಹಾಗಾಗಿ ನಿಮಗೆ 65 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ನೋಡಬಹುದು ನೀವು ತೆಂಗಿನಕಾಯಿ ಸೈಜ್ಗಳನ್ನ ಗಮನಿಸ್ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಇದು 72 ರೂಪಾಯಿಗೆ ಕೆ ಜಿ ಇದೆ. ಒಂದೊಂದು ಸೈಜ್ಗೆ ಒಂದೊಂದು ರೇಟ್ ಇದೆ, ಸ್ವಲ್ಪ ಹೆಚ್ಚಿಗೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಇದು 68 ರೂಪಾಯಿ ಇದೆ. ನೋಡಬಹುದು ನಿಮ್ಗೆ 65, 72, 68, 63 ಈ ರೇಂಜಲ್ಲೇ ನಿಮಗೆ ಸಿಗತ್ತೆ ತೆಂಗಿನಕಾಯಿನ ಬೇಕು ಅಂದವರು ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬಹುದು, ಎಷ್ಟು ಕ್ವಿಂಟಲ್ ಬೇಕು ಏನು ಅಂತ ಹೇಳ್ಬಿಟ್ಟು. ಇದು 60 ರೂಪಾಯಿ ಕೆ ಜಿ ಇದೆ. ನೋಡಬಹುದು ಶೇಪ್ಗಳನ್ನ ನೋಡಬೇಕಾಗತ್ತೆ, ಸ್ವಲ್ಪ ರೌಂಡ್ ಶೇಪ್ ಇರುತ್ತೆ. ಸ್ವಲ್ಪ ಬಿಗ್ ಸೈಜಲ್ಲಿ ಇರುವಂತಹ ತೆಂಗಿನಕಾಯಿಗೆ ಒಳ್ಳೆ ರೇಟ್ ಇದೆ ಇವಾಗ ಮಾರ್ಕೆಟ್ನಲ್ಲಿ. ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ಕೂಡ ನೀವು ಕೂಡ ತಂದು ಮಾರಬಹುದು, ಯಾಕಂದರೆ ತೆಂಗಿನಕಾಯಿ ರೇಟ್ ಅಂತೂ ಇವಾಗ ಜಾಸ್ತಿನೇ ಇದೆ. ನಿಮಗೆ ತೆಂಗಿನಕಾಯಿ ಕೆ ಜಿ ಲೆಕ್ಕದಲ್ಲಿ ತಗೊತಾರೆ. ಎರಡನೇದಾಗಿ ತೆಂಗಿನಕಾಯಿ ರೇಟು ಕೂಡ ಜಾಸ್ತಿ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನಾವು 1 ಅಥವಾ 1 ಕೆ ಜಿನ ಅಥವಾ 2 ಕೆ ಜಿನ ಕೊಂಡ್ಕೊತೀವಿ ಅಂದರೆ ರೀಟೇಲಲ್ಲಿ ಜಾಸ್ತಿ ರೇಟ್ ಆಗತ್ತೆ. ಹೋಲ್ಸೇಲಲ್ಲಿ ನೀವು ಕೊಂಡ್ಕೊಂಡ್ರೆ ನಿಮಗೊಂದು ಕಡಿಮೆ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು. ಪ್ರತಿಯೊಂದೂ ಈ ರೀತಿ ಗಮನಿಸ್ಬಿಟ್ಟು ನೀವು ಗ್ರಾಹಕರಾಗಿದ್ದರೆ ಕೊಂಡ್ಕೊಳ್ಬೇಕಾಗತ್ತೆ. ರೈತರಾಗಿದ್ದರೆ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು, ಯಾಕಂದರೆ ಇವಾಗ ತೆಂಗಿನಕಾಯಿ ಆಗಿರ್ಬೋದು, ಆಲೂಗಡ್ಡೆ, ಶುಂಠಿ
ಪ್ರತಿಯೊಂದರಲ್ಲೂ ರೇಟು ಚೆನ್ನಾಗೇ ಇದೆ. ನನಗೆ ತುಂಬ ಕಮೆಂಟ್ ಮತ್ತೆ ಬೇರೆ ಏನು ಬರ್ತಿದೆ ಅಂದರೆ ಬೇಗ ವೀಡಿಯೋಗಳನ್ನ ಹಾಕಿ ಮೇಡಮ್ ನಾವು ಚೆಕ್ ಮಾಡ್ತೀವಿ ಅಂತ. ಬಟ್ ನಮಗೆ ಬೇಗ ವೀಡಿಯೋಗಳನ್ನ ಹಾಕಿದ್ರೆ ಇದರಲ್ಲಿ ಡೀಟೇಲ್ಸ್ಗಳು, ಇದು ಸೈಜ್ ವೈಸ್ಗಳ ಡೀಟೇಲ್ಸ್ ಆಗಿರ್ಬೋದು, ಅರೈವಲ್ಸ್ದು ಡೀಟೇಲ್ಸ್ ಆಗಿರ್ಬೋದು, ಅಥವಾ ಈರುಳ್ಳಿ ವೀಡಿಯೋಗಳು ಅಥವಾ ಶುಂಠಿ ಯಾವುದೋ ಒಂದು ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬಂದರೆ ನಿಮಗೆ ಯಾವುದೋ ಒಂದು ಮಿಸ್ ಆದ್ರೂ ನಿಮಗೂ ಕೂಡ ತೊಂದರೆ ಆಗುತ್ತೆ. ರೈತರು ಕೆಲವೊಂದು ಶುಂಠಿ ರೈತರು ನೋಡ್ತಾ ಇರ್ತೀರಾ, ಆಲೂಗಡ್ಡೆ ರೈತರು ನೋಡ್ತಾ ಇರ್ತೀರಾ, ಹಾಗೆಯೇ ಬೆಳ್ಳುಳ್ಳಿ ರೈತರು ನೋಡ್ತಾ ಇರ್ತೀರಾ. ಹಾಗಾಗಿ ಎಲ್ಲ ವೀಡಿಯೋಗಳು ಸಿಗಬೇಕು ನಮಗೂ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀವಿ ನಾನು. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ನೋಡಿದ್ರಿ ಅಂತ ಅಂದ್ಕೊತೀನಿ. ಇವಾಗ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 36,278 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 25,964 ಬ್ಯಾಗ್ಸ್ ಬಂದಿದೆ. ಹಾಗೆ ಗಾರ್ಲಿಕ್ 6,685 ಬ್ಯಾಗ್ಸ್ ಬಂದಿದೆ. ಜಿಂಜರ್ 569 ಬ್ಯಾಗ್ಸ್ ಬಂದಿದೆ. ಟೋಟಲಿ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಅದರಲ್ಲಿ ಈರುಳ್ಳಿ ಅರೈವಲ್ಸು ನೋಡಬಹುದು 36,278 ಬ್ಯಾಗ್ಸ್ ಬಂದಿದೆ. ಅಂದರೆ ನೋಡಬಹುದು ಇದರಲ್ಲಿ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು ಸ್ವಲ್ಪ ಕಡಿಮೆ ಬಂದಿದೆ. ಅಂದರೆ ಇವಾಗ 20,000 ಬ್ಯಾಗ್ ಬಂದಿದ್ರೆ ತೀರಾ ಕಡಿಮೆ ಆಗಿರೋದು. ಆದರೆ ಇವಾಗ 36,000 ಬ್ಯಾಗ್ಸ್ ಏನೋ ಬಂದಿದೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಂದಿದೆ. ಮೊನ್ನೆ ಶನಿವಾರಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಡಿಮೆ ಬಂದಿದೆ. ಶನಿವಾರ 46,000 ಬ್ಯಾಗ್ಸ್ ಏನೋ ಬಂದಿತ್ತು. ಪ್ರತಿಯೊಂದೂ ಈ ರೀತಿ ನೀವು ಗಮನಿಸಬೇಕಾಗತ್ತೆ. ಯಾವಾಗ ಅರೈವಲ್ಸ್ ಕಡಿಮೆ ಬರುತ್ತಲ್ವ ಆವಾಗ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಈರುಳ್ಳಿ ರಫ್ತು ಬಗ್ಗೆ ಆಲ್ರೆಡಿ ವಿಡಿಯೋಗಳನ್ನ ಮಾಡಾಕಿದ್ದೀನಿ, ಚೆಕ್ ಮಾಡಿ ಸರ್, ಅದನ್ನು ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೂ ಕೂಡ ಮಾಹಿತಿ ಗೊತ್ತಾಗಬೇಕು ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಮಾಹಿತಿನೂ ಕೂಡ ಕೊಟ್ಟಿದ್ದೀವಿ. ಪ್ರತಿಯೊಂದು ವಿಡಿಯೋಗಳನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರುವಂತಹ ಎಲ್ಲ ವಿಡಿಯೋಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಯಶವಂತಪುರಕ್ಕೆ ಬಂದಿರುವಂತಹ ಕರ್ನಾಟಕದ ಆನಿಯನ್ ರೇಟ್ ಮತ್ತು ಮಹಾರಾಷ್ಟ್ರ ಆನಿಯನ್ ಟಾಪ್ ರೇಟ್ನ ಗಮನಿಸಬೇಕಾಗತ್ತೆ. ಹಾಗೆಯೇ ಸೈಜ್ ವೈಸ್ಗಳ ಮೇಲೆ ಇವತ್ತಿನ ದಿನ ಏನು ರೇಟ್ ನಡೀತಾ ಇದೆ ಅಂದರೆ ಟೋಟಲ್ RMC ಅಲ್ಲೇ ನಾ ಹೇಳ್ತಾ ಇರೋದು. ಇವಾಗ ನಮ್ಮ ಅಂಗಡಿಗಳಲ್ಲಿ ಬಂದಿರುವಂತಹ ಆಲೂಗಡ್ಡೆ ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ ಪ್ರತಿಯೊಂದು ವಿಡಿಯೋಗಳನ್ನ ಹಾಕಿರ್ತೀವಿ. ಮೇಯ್ನಾಗಿ ಟಾಪ್ ರೇಟ್ ಎಲ್ಲ ಹಾಕಿರ್ತೀವಿ. ಆದರೆ ಇವಾಗ ನಾನು ಟೋಟಲ್ RMCಯಲ್ಲಿ ನಡೀತಿರೋಂಥದ್ದು, ಯಶವಂತಪುರ RMCಯಲ್ಲಿ ನಡೀತಿರೋಂತಹ APMCಯಲ್ಲಿ ನಡೀತಿರುವಂತಹ ಟಾಪ್ ರೇಟನ್ನು ನಾವು ಇದರಲ್ಲಿ ಹಾಕಿರ್ತೀವಿ, ಟೋಟಲ್ ಆಗಿ ಹಾಕಿರ್ತೀವಿ. ಇದು ಯಾವುದೇ 1-2 ಅಂಗಡಿಗೆ ಸಂಬಂಧಪಟ್ಟಿರೋದಲ್ಲ, ಟೋಟಲ್ ಆಗಿ RMCಯಲ್ಲಿ ನಡೀತಿರುವಂತಹ ಡೀಟೇಲ್ಸ್ನ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಇದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ. ಇದನ್ನು ಪ್ರತಿದಿನ ನೀವು ಇದನ್ನು ಈ ಲಾಸ್ಟ್ ನಾನು ಹಾಕಿರುವಂತಹ ಈ ಡೀಟೇಲ್ಸ್ನ ನೀವು ಚೆಕ್ ಮಾಡಲೇಬೇಕು. ಯಾಕಂದರೆ ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ಸಿಗುತ್ತೆ ಟಾಪ್ ರೇಟು ಅನ್ನೋದನ್ನ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ 1,600 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1,300 ರೂಪಾಯಿಂದ 1,500 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 500 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಸೊ ಇವತ್ತು ನೋಡಬಹುದು ಇದಿಷ್ಟು ಇವತ್ತಿನ ಕರ್ನಾಟಕದ ಆನಿಯನ್ನ ರೇಟು ಇದು. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ, ಅಂದರೆ ಕರ್ನಾಟಕದ ಒಳಗಡೆ ಆನಿಯನ್ ಬಂದಿದೆ. ಅದು 5,000 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 1,000 ರೂಪಾಯಿಂದ 1,700 ರೂಪಾಯಿ ತನಕ ನಡೆದಿದೆ. ಓಕೆನಾ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜು 80 mm ಇದ್ದಲ್ಲಿ 2,300 ರೂಪಾಯಿಂದ 2,400 ರೂಪಾಯಿ ತನಕ ನಡೀತಿದೆ. ನೋಡಿದ್ರ 23 ರೂಪಾಯಿಂದ 24 ರೂಪಾಯಿ ತನಕ ಟಾಪ್ ರೇಟ್ ನಡೀತಿದೆ ಮಹಾರಾಷ್ಟ್ರ ಆನಿಯನ್ಗೆ. ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿಗೆ 2,000 ರೂಪಾಯಿಂದ 2,200 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1,800 ರೂಪಾಯಿಂದ 2,000 ರೂಪಾಯಿ ತನಕ ನಡೀತಿದೆ. ಮೀಡಿಯಮು 1,400 ರೂಪಾಯಿಂದ 1,600 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 1,000 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 400 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 500 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ ನಿಮಗೆ ಕಲರ್ ಮಿಕ್ಸ್ ಇದ್ದಲ್ಲಿ 1,400 ರೂಪಾಯಿಂದ 1,600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1,500 ರೂಪಾಯಿಂದ 2,000 ರೂಪಾಯಿ ತನಕ ನಡೀತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಹಾರಾಷ್ಟ್ರ ಆನಿಯನ್ಗೆ ಅದರಲ್ಲಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೆದಿದೆ ಎಷ್ಟೊತ್ತಿನೊಳಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಮೇಯ್ನಾಗಿ ಗಮನಿಸಬೇಕು. ಕರ್ನಾಟಕದ ಆನಿಯನ್ಗೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಡೀಟೇಲ್ಸ್ನ ನೀವು ತುಂಬ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಇದಾಗಿದೆ. ಸೊ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.
ಧನ್ಯವಾದಗಳು. ಯಾವುದೇ ರೀತಿಯ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕನೂ ಕೇಳಬಹುದು ಅಥವಾ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ. ನೀವು ಚೆಕ್ ಮಾಡಿಬಿಟ್ಟು ನಮ್ಮ ವಾಟ್ಸಪ್ಪಲ್ಲಿ ಕೂಡ ನೀವು ಕೇಳಬಹುದು ಕ್ವಶನನ್ನು, ಅಥವಾ ಕಾಲ್ ಮಾಡಿ ಕೂಡ ಕೇಳಬಹುದು. ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನೀವು ನಮಗೆ ಕಳಿಸ್ಕೊಟ್ಟಲ್ಲಿ ನಾವು ಅದು ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ತುಂಬ ಜನ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತಾನೆ ಇರ್ತೀರಾ, ಏನು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು. ಸರ್, ನಾವು ಪ್ರತಿದಿನ ನೀವು ನಮ್ಮ ವಿಡಿಯೋಗಳನ್ನ ಚೆಕ್ ಮಾಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕನ್ನು ಕೂಡ ನಾವು ಕೊಟ್ಟಿರ್ತೀವಿ. ನೀವು ಕ್ಲಿಕ್ ಮಾಡಿ ನೀವು ಕೂಡ ಜಾಯ್ನ್ ಆಗಿ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ನಿಮಗೂ ಕೂಡ ಸಿಗತ್ತೆ. ನೀವು ಕೂಡ ಚೆಕ್ ಮಾಡ್ಬೋದು. ಅದರಲ್ಲಿ 50 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇದರಲ್ಲಿ ನಿಮಗೆ ಡೌಟ್ ಇದ್ದರೆ ಕೇಳಬಹುದು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.